ಕಲಬುರಗಿ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಮನೆಗಳಿಗೆ ಮಾಡಿದ್ದ ಇಬ್ಬರು ಖದೀಮರನ್ನ ಬಂಧಿಸುವಲ್ಲಿ ಆಳಂದ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆಳಂದ ಠಾಣೆ ವ್ಯಾಪ್ತಿಯ 5 ವಿವಿಧ ಗ್ರಾಮಗಳ ಮನೆಗಳವು ಪ್ರಕರಣವನ್ನ ಭೇದಿಸಿದ ಆಳಂದ ಪೊಲೀಸರು ಇಬ್ಬರನ್ನ ಬಂಧಿಸಿ ಬಂಧಿತರಿಂದ 10,35,000 ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ನಗದನ್ನ ವಶಪಡಿಸಿಕೊಂಡಿದ್ದಾರೆ ಎಂದು ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಅವರು ತಿಳಿಸಿದ್ದಾರೆ. ಕಮಸೂರ ನಾಯಕ ತಾಂಡದ ನಿವಾಸಿಗಳಾದ ಪ್ರಭು, ಗಂಗರಾಮ ಚೌಹಾಣ ಮತ್ತು ಗಂಗಾಜಿ ಅಲಿಯಾಸ್ ಮೇಘನಾಥ್, ಈರಪ್ಪ ಅಲಿಯಾಸ್ ಶಾಲು ಪವಾರ್ ಎಂಬ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. ಕಲಬುರಗಿ ಜಿಲ್ಲೆಯ ಆಳಂದ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2025 ವರ್ಷದಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಈ ಲಾಕ್ಡೌನ್ ಹೌಸಸ್ ಬ್ರೇಕ್ ಆಗಿ ಮನೆ ಕಳ್ಳತನ ಆಗಿರುವುದು ಮತ್ತು ವೈನ್ ಶಾಪ್ ಅಲ್ಲಿ ಕಳ್ಳತನ ಆಗಿರುವುದು, ಅಲ್ಲಿ ಕೇಸಸ್ ಎಲ್ಲ ಪ್ರಕರಣಗಳು ದಾಖಲಾಗಿದ್ದವು. ಈ ಕೇಸಸ್ ಅನ್ನು ಪತ್ತೆ ಹಚ್ಚಲಿಕ್ಕೆ ಇವರು ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಶರಣಬಸಪ್ಪ ಕೋಡ್ಲ PI ಅವರು ಮತ್ತು ಸಂಜೀವ್ ರೆಡ್ಡಿ PSI ಅವರು ಮತ್ತು ಅವರು ಸಿಬ್ಬಂದಿ ಆಗಿರುವಂತಹ ಮೆಹಬೂಬ್ ಶೇಖ್, ಚಂದ್ರಶೇಖರ್, ಗಣಪತರಾವ್, ಜಾಕೀರ್, ಸಚಿನ್ ಮತ್ತು ಸಿದ್ದರಾಮ್ PC, ಮಂಜು ಕುಮಾರ್, ಹನುಮಂತ, ನೀಲಕಂಠ ಹಾಗೂ ಮೌಲಾಲಿ ಎಲ್ಲ ಸೇರಿ ಒಂದು ವಿವಿಧ ತಂಡಗಳನ್ನು ರಚನೆ ಮಾಡಲಾಗಿದೆ. ಅವರೆಲ್ಲ ಕಡೆ ಟೆಕ್ನಿಕಲ್ ಎವಿಡೆನ್ಸಸ್ ಕಲೆಕ್ಟ್ ಮಾಡೋದು, CCTV ಫುಟೇಜ್ ಕಲೆಕ್ಟ್ ಮಾಡೋದು ಅಥವಾ ಬೇರೆ ಬೇರೆ ತರ ಹಳೆ MOB ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿ ಅವರಿಗೆ ಮಾಹಿತಿ ಬಂತಿಂತವರು ಮಾಡಿದ್ರಂತೆ. ಮತ್ತು ಅವರು ಕೆಲವು ಕ್ರೈಮ್ ಸ್ಟಾಫ್ ಪೆಟ್ರೋಲಿಂಗ್ ಕರ್ತವ್ಯದಲ್ಲಿ ನೈಟ್ ಕೌಂಟರ್ ಇದ್ದಾಗ ಈ ಆರೋಪಿಗಳು ಕಲಬುರಗಿ ಗ್ರಾಮದಲ್ಲಿ ಓಡಾಡ್ತಾ ಇರೋದು ಕಂಡು ಬಂದಿದೆ. ಅವರ ತಕ್ಷಣ ವಶಪಡಿಸಿಕೊಂಡು ವಿಚಾರಣೆ ಮಾಡಲಾಗಿ ಅವರು ವಿವಿಧ ಹಳ್ಳಿಗಳಲ್ಲಿ ಕಳ್ಳತನ ಮಾಡಿರುವುದು ಒಪ್ಪಿಕೊಂಡಿದ್ದಾರೆ. ಅದರಲ್ಲಿ ಮೇನ್ ಆರೋಪಿ ಬಂದು ಪ್ರಭು ತಂದೆ ಗಂಗಾರಾಮ್ ಚೌಹಾಣ್ ಅಂತ, ಕಮಸೂರ್ ನಾಯಕ್ ತಾಂಡ, ಇನ್ನೊಬ್ಬರು ಅವರ ಅಸೋಸಿಯೇಟ್ ಆಗಿರುವಂತಹ ಗಂಗಾಜಿ, ಇವರು ನಾಯಕ್ ತಾಂಡ. ಇಬ್ಬರು ಆರೋಪಿಗಳನ್ನು ನಾವು ವಶಪಡಿಸಿಕೊಂಡಿದ್ವಿ. ಅವರ ಹೆಸರು ಪ್ರಭು ತಂದೆ ಗಂಗಾರಾಮ್ ಚೌಹಾಣ್ ಅಂತ, ಕಮಸೂರ್ ನಾಯಕ್ ತಾಂಡ, ಮತ್ತು ಗಂಗಾಜಿ ಅಂತ ಇವರು ಅವರ ಅಸೋಸಿಯೇಟ್ ಇದ್ದಾರೆ, ಅವರು ಕಮಸೂರ್ ನಾಯಕ್ ತಾಂಡ ಅಂತ. ಅವ್ರ ವಿಚಾರಣೆ ಒಳಪಡಿಸಿದಾಗ ಅವರು ಈ ಜಂಬಗಾಬಿ ಗ್ರಾಮದಲ್ಲಿ 2 ಕಳ್ಳತನ ಮತ್ತು ಖಜೂರಿ ಗ್ರಾಮ, ಜವಲಗಾ ಗ್ರಾಮ ಮತ್ತು ಬದಲೂರು ಗ್ರಾಮ, ಒಟ್ಟು 4 ಹಳ್ಳಿಗಳಲ್ಲಿ 5 ಕಳ್ಳತನ ಆಗಿರುವುದು ಒಪ್ಪಿಕೊಂಡಿರ್ತಾರೆ. ಅದರಲ್ಲಿ ಖಜೂರಿಯಲ್ಲಿ ಒಂದು ವೈನ್ ಶಾಪ್ ಅಲ್ಲಿ ಕಳ್ಳತನ ಮತ್ತು ಬೇರೆ 3 ಹಳ್ಳಿಗಳಲ್ಲಿ ಮನೆ ಕಳ್ಳತನ ಆಗಿರುವುದು ಅವರು ಒಪ್ಪಿಕೊಂಡಿರ್ತಾರೆ. ಅವರು ಯಾವ ತರ ಕಳ್ಳತನ ಮಾಡಿರುವುದು ಅನ್ನೋದು ನೋಡಿದಾಗ ಇವರೆಲ್ಲ ನೈಟ್ ಟೈಮು, ಈ ಮಿಡ್ ನೈಟ್ ಟೈಮು 1 o'clock to 3 o'clock ಸಮಯದಲ್ಲಿ ಹಳ್ಳಿಗಳೆಲ್ಲ ಅವರು ರೆಸ್ಟ್ ಅಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಯಾವ ಮನೆ ಕೀಲಿ ಹಾಕಿರ್ತಾರೋ ಮತ್ತ ಎಲ್ಲ ಜನ ಓಡಾಡ ಅಂತ ಜಾಗ ನೋಡಿಕೊಂಡು ಮನೆ ಕೀಲಿ ಹಾಕಿದ್ರೆ ಆ ಕೀಲಿಯನ್ನು ಮುರಿದು ಒಳಗಡೆ ಹೋಗಿ ಅಲ್ಲಿ ಕಳ್ಳತನ ಮಾಡುವಂಥದ್ದು ಇವರ ಪ್ರವೃತ್ತಿ. ಅವರೇನು ಬೆಳಿಗ್ಗೆ ಚೆಕ್ ಮಾಡೋದಿಲ್ಲ, ನೈಟ್ ಟೈಮ್ ಮಾತ್ರ ಓಡಾಡ್ತಾ ಇರ್ತಾರೆ. ಯಾವ ಮನೆ ಕೀಲಿ ಹಾಕಿರ್ತವ್ರು ಮನೆ ಮಾತ್ರ ಟಾರ್ಗೆಟ್ ಮಾಡ್ತಾರೆ. ಆಮೇಲೆ ಇವರು ಟೋಟಲ್ ಗ್ಯಾಂಗ್ಗೆ ಒಂದು 6 ಜನ ಇದ್ದಾರೆ. ಆದ್ರೆ ನಮ್ಗೆ ಇಬ್ಬರು ಮಾತ್ರ ನಾವು ದಸ್ತಗಿರಿ ಮಾಡಲಾಗಿದೆ. ಇನ್ನು 4 ಜನ ಆರೋಪಿತರು ನಾವು ಇನ್ನೂ ಈ ಕೇಸಸ್ ಅಲ್ಲಿ ದಸ್ತಗಿರಿ ಮಾಡೋದು ಬಾಕಿ ಇದೆ. ಒಟ್ಟಾರೆ ಇವರ ಕಡೆಯಿಂದ ನಾವು ಈ 70 grams ಆಫ್ ಗೋಲ್ಡ್ ಮತ್ತು 40 grams ಆಫ್ ಬೆಳ್ಳಿ ಮತ್ತು 25,000 ಹಣವನ್ನು ಜಪ್ತಿ ಮಾಡಿಕೊಂಡಿದ್ದೇವೆ. ಟೋಟಲ್ 5 ಪ್ರಕರಣಗಳಲ್ಲಿ ಟೋಟಲ್ ಮೊತ್ತ 10,35,000 ವ್ಯಾಲ್ಯೂಬಲ್ ಐಟಮ್ಸ್ ನಾವು ಜಪ್ತಿ ಪಡಿಸಿಕೊಂಡಿದ್ದೇವೆ. ಇದರಿಂದ ನಾವು ಟೋಟಲ್ 5 ಕೇಸಸ್ ಅಲ್ಲಿ ನಾವು ಡಿಟೆಕ್ಟ್ ಮಾಡಲಾಗಿದೆ. ಟೋಟಲ್ ಈಗ ಆಗಿರುವಂತ ಎಲ್ಲಾ ಕೇಸಸ್ ಅಲ್ಲಿ ಆಲ್ಮೋಸ್ಟ್ ಸುಮಾರು ತಿಂಗಳು ಅವರು ಎಫರ್ಟ್ಸ್ ಮಾಡಿ ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ನಾನು ಎಂಟೈರ್ ಆಳಂದ ಸಬ್ ಡಿವಿಷನ್ ಮತ್ತು ಟೌನ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳಿಗೆ ನಾನು ಈ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಆಮೇಲೆ ಇವರು ಏನು ಪ್ರಭು ಅಂತಿದ್ದಾರೆ, ಅವ್ರ ಮೇಲೆ ಈ ಹಿಂದೆ ಒಂದು ರಾಬರಿ ಕೇಸು ಇದೆ ಆಳಂದ ಟೌನ್ ಪೊಲೀಸ್ ಸ್ಟೇಷನ್ 2020 ಮತ್ತು ಅವ್ರ ಮೇಲೆ MOB ಕಾರ್ಡ್ ಇದೆ. ಅವರು ನಮ್ಮ ಸರ್ವೇಲೆನ್ಸ್ ಅಲ್ಲೇ ಇದ್ರು. ಅವ್ರಿಗೋಸ್ಕರ ಹುಡುಕ್ತಿದ್ದಾಗ ನಮ್ಗೆ
7th January 2026 ನಾವು ಕಚೇರಿಯಲ್ಲಿ 2 months ಇದರಲ್ಲಿ 2 to 3 months ಅಂತ ಇಟ್ಕೋಬಹುದು. ಮತ್ತೆ ಡೀಟೇಲ್ಸ್ ಇದೆಯಾ? ಆಯ್ತು, ಕಂಪ್ಲೇಂಟ್ ಅಲ್ಲಿ 25 ಕೇಸಸ್ ಮತ್ತು ರೀಸೆಂಟ್ ಕೇಸಸ್ ಅಲ್ಲಿ ಆಗಿರುವುದು. ಸ್ವಲ್ಪ ಇವಾಗ ಆಕ್ಟಿವ್ ಆಗಿ ಮೂವ್ಮೆಂಟ್ ಇತ್ತು, ನಾವು ಇವಾಗೋಸ್ಕರ ವಾಚ್ ಮಾಡ್ತಾ ಇದ್ದಾಗ ನಮಗೆ ಇವರು ಸಿಕ್ಕಿದ್ದಾರೆ. ಈಗ ನಾವು ಟೋಟಲ್ ಇವರು ಅಸೋಸಿಯೇಟ್ಸ್ ಎಲ್ಲ ಸೇರಿ 6 ಜನ ಇದ್ದಾರೆ, ನಮ್ಗೆ 2 ಸಿಕ್ಕಿದ್ದಾರೆ. ಇನ್ನೂ 4 ಜನ ಸಿಕ್ಕಿದ್ಮೇಲೆ ನಾನು ಅವ್ರು ಇನ್ನೂ ಏನಾದ್ರು ಬೇರೆ ಪ್ರಕರಣಗಳು ಗೊತ್ತಾದ್ರೆ ನಾವು ಅದನ್ನು ಮನೆಯಲ್ಲಿ ಇಟ್ಟಿದ್ರು. ಅವರು ಕೆಲವೊಂದು ಮಾರಾಟ ಮಾಡೋ ಪ್ರಯತ್ನ ಮಾಡಿದ್ರು, ಮತ್ತೆ ಡೌಟ್ ಬರುತ್ತೆ ಸುಮ್ಮನೆ ಬೇರೆಯವ್ರು ಕೊಡ್ಲಿಕ್ಕೆ ಹೋಗಿದ್ರು, ಅವ್ರು ಯಾರು ತಗೊಂಡಿಲ್ಲ. ಮನೆಯಲ್ಲೇ ನಾವು ರೆಕವರಿ ಮಾಡಿದ್ದೇವೆ. ಒಂದೇ ತಾಂಡ ಕೌನ್ಸಿಲ್ ನಾಯಕ ಇಲ್ಲ, ಆತರ ಇಲ್ಲ. ಓಡಾಡ್ತಾ ಇರ್ತಾರೆ, ಎಲ್ಲಿ ಮನೆ ಬೇಕಿರುತ್ತೋ ಅಲ್ಲಿ ಓಡಾಡ್ತಾ ಇರ್ತಾರೆ. ಯಾವ ಮನೆ ಲಾಕ್ ಆಗಿರುತ್ತೋ ಮತ್ತು ಕಳ್ಳತನ ಮಾಡಲಿಕ್ಕೆ ಅನುಕೂಲವಾಗುವಂತ ಮನೆಗಳಲ್ಲಿ ಮಾತ್ರ ಕಳ್ಳತನ ಮಾಡ್ತಾರೆ. ಆಲ್ಮೋಸ್ಟ್ ಆಲಮೂರು ತಾಲೂಕಾ ವ್ಯಾಪ್ತಿ. ಅವರು ಜಾಸ್ತಿ ಕೂಲಿ ಕೆಲಸ ಮತ್ತು ಇಲ್ಲಾಂದ್ರೆ ಇತ್ತು ಅಷ್ಟೇ. ಇವರು ಆಲ್ಮೋಸ್ಟ್ ಯಂಗ್ಸ್ಟರ್ಸ್ ಇದ್ದಾರೆ, 20 to 35 years ಆಫ್ ಏಜ್ ಇದೆ. ಆತರ ಏನಿಲ್ಲ, ಇವರು ಕಲ್ಪನೆ ಮಾಡೋದು ಈಗ ಕುಡಿಯೋದು ಬೇರೆ ಬೇರೆ ಅಭ್ಯಾಸಗಳು. ಈ ಕಾರ್ಯಾಚರಣೆಯನ್ನ ಹೆಚ್ಚುವರಿ ಎಸ್ಪಿ ಮಹೇಶ್ ಮೇಘಣ್ಣನವರ ನಿರ್ದೇಶನದಂತೆ ಡಿವೈಎಸ್ಪಿ ತಮ್ಮರಾಯ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಆಳಂದ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶರಣಬಸಪ್ಪ ಕೋಡ್ಲಾ ಅವರ ನೇತೃತ್ವದಲ್ಲಿ ಪಿಎಸ್ಐ ಸಂಜೀವ ರೆಡ್ಡಿ ಮತ್ತು ಸಿಬ್ಬಂದಿಗಳ ಅವರ ತಂಡ ಪ್ರಕರಣವನ್ನ ಪತ್ತೆ ಹಚ್ಚಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.